ಮಸ್ತ್ಮಗ.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇದು ಮಹಾಯುದ್ಧ ಭಾಗ 2. ಇದರಲ್ಲಿ ಎರಡನೇ ಮಹಾಯುದ್ಧದ ಸಂಪೂರ್ಣ ಕಥಾನಕವನ್ನ ನಿಮ್ಮ ಮುಂದಿಡ್ತೀವಿ. ಇಂದಿನ ಮನುಷ್ಯರ ಬದುಕನ್ನು ರೂಪಿಸಿದ ಅಂದು ನಡೆದ ವಿಶ್ವ ಯುದ್ಧಗಳ ಬಗ್ಗೆ ತಿಳಿದುಕೊಳ್ಳದೆ ಹೋದರೆ ಮಾನವ ಜನ್ಮನೇ ಅಪೂರ್ಣ. ಇದನ್ನು ಅರ್ಥ ಆಗೋ ರೀತಿಯಲ್ಲಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಎರಡನೇ ಮಹಾಯುದ್ಧ ಹೇಗಾಯಿತು, ಹಿಟ್ಲರ್ ಮುಸೋಲಿನಿ ಮಾಡಿದ್ದೇನು, ಅಮೆರಿಕ ಜಪಾನ್ ಯುದ್ಧ ಕಾಂಡ ಹೇಗಿತ್ತು, ಯುದ್ಧದ ವೇಳೆ ಭಾರತದ ತಾಜ್ ಮಹಲ್ ರೂಪ ಬದಲಾಗಿದ್ದು ಯಾಕೆ, ಸ್ವಿಸ್ ಬ್ಯಾಂಕ್ನಲ್ಲಿ ಆ ಸಂದರ್ಭದಲ್ಲಿ ಹಣದ ಹೊಳೆ ಹರಿದು ಸ್ವಿಸ್ ಬ್ಯಾಂಕ್ ಹಣದ ಹೊಳೆಯಲ್ಲಿ ಮುಳುಗಿದ್ದು ಯಾಕೆ, ಎಲ್ಲ ರೋಚಕ ಅಂಶಗಳನ್ನು ಈ ವರದಿಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಈ ವರದಿ ಬೇರೆ ವರದಿಗಳ ಥರ ಅಲ್ಲ, ಇದು ತುಂಬ ಮುಖ್ಯವಾದ ಜ್ಞಾನ ಕೊಡುವ ಮಾಹಿತಿ. ಹೀಗಾಗಿ ಕಡೆ ತನಕ ಮಿಸ್ ಮಾಡದೆ ಗಮನ ಕೊಟ್ಟು ನೋಡ್ತಾ ಹೋಗಿ. ಎರಡನೇ ಮಹಾಯುದ್ಧಕ್ಕೆ ಪ್ರಮುಖ ಕಾರಣವೇ ಮೊದಲ ಮಹಾಯುದ್ಧ. ಹೌದು, ಮೊದಲ ಮಹಾಯುದ್ಧದ ನಂತರ ಆಗಿದ್ದ ವರ್ಸೈಲ್ಸ್ ಒಪ್ಪಂದ ಏಕಪಕ್ಷೀಯವಾಗಿತ್ತು. ಅದನ್ನು ವಿಜೇತ ರಾಷ್ಟ್ರಗಳು ಜರ್ಮನಿ ಮೇಲೆ ಒತ್ತಾಯಪೂರ್ವಕವಾಗಿ ಹೇರಿದ್ವು. ಅದರಂತೆ ಜರ್ಮನಿ ತನ್ನ ಭೂಭಾಗವನ್ನು ಬಿಟ್ಟು ಕೊಡಬೇಕಾಯಿತು. ಯುದ್ಧ ನಷ್ಟ ಭರ್ತಿಯಾಗಿ ಸಾಕಷ್ಟು ಹಣ ಕೊಡಬೇಕಾಯಿತು. ಇದರಿಂದ ಜರ್ಮನಿಗೆ ಸಾಕಷ್ಟು ಅಪಮಾನ ಉಂಟಾಯಿತು. ವರ್ಸೈಲ್ಸ್ ಒಪ್ಪಂದದ ಪ್ರಕಾರ ಇಂಗ್ಲೆಂಡ್, ಫ್ರಾನ್ಸ್ ಮುಂತಾದ ದೇಶಗಳು ಹೆಚ್ಚು ಲಾಭ ಪಡೆದವು. ಆದರೆ ಮೊದಲ ಮಹಾಯುದ್ಧದಲ್ಲಿ ಮಿತ್ರ ಪಕ್ಷಗಳ ಪರವಾಗಿಯೇ ಇದ್ದ ಇಟಲಿಗೆ ಏನೂ ಸಿಗಲೇ ಇಲ್ಲ. ಬದಲಾಗಿ ಇಟಲಿಯಿಂದಲೇ ಕೆಲ ಭೂಭಾಗಗಳನ್ನು ಕಿತ್ತುಕೊಳ್ಳಲಾಯಿತು. ಮೋಸ ಹೋದ ಇಟಲಿ ಪ್ರತೀಕಾರ ತೀರಿಸಿಕೊಳ್ಳೋಕೆ ಕಾಯ್ತಾಯಿತು. ಮೊದಲ ವಿಶ್ವಯುದ್ಧದ ನಂತರ ಯುದ್ಧ ಪೀಡಿತ ರಾಷ್ಟ್ರಗಳಲ್ಲಿ ಸರ್ವಾಧಿಕಾರಿಗಳ ಏಳಿಗೆಯಾಯಿತು. ಜರ್ಮನಿಯಲ್ಲಿ ಹಿಟ್ಲರ್, ಇಟಲಿಯಲ್ಲಿ ಮುಸೋಲಿನಿ, ರಷ್ಯಾದಲ್ಲಿ ಸ್ಟಾಲಿನ್ ಸರ್ವಾಧಿಕಾರಿಗಳಾಗಿ ಏಳಿಗೆ ಹೊಂದಿದ್ರು. ಸರ್ವಾಧಿಕಾರಿಗಳಿಗೆ ಯುದ್ಧ ಅಂದರೆ ತುಂಬ ಪ್ರೀತಿ. ದುರ್ಬಲ ರಾಷ್ಟ್ರಗಳ ಮೇಲೆ ಯುದ್ಧ ಮಾಡಿ ಅವುಗಳನ್ನು ವಶಪಡಿಸಿಕೊಳ್ಳಬೇಕು ಅನ್ನೋ ಹಂಬಲ. ಹಿಟ್ಲರ್ ಅಂತೂ ಜರ್ಮನ್ನರು ಎಲ್ಲರಿಗಿಂತ ಶ್ರೇಷ್ಠರು ಪ್ರಪಂಚದಲ್ಲಿ, ಪ್ರಪಂಚವನ್ನು ಆಳಲಿಕ್ಕೆ ಅಂತಾನೆ ಹುಟ್ಟಿದವರು ಅನ್ನೋ ನೀತಿಯನ್ನು ಪ್ರತಿಪಾದಿಸ್ತಾ ಇದ್ದ ಹಿಟ್ಲರ್. ಏನು, ಮೊದಲ ಮಹಾಯುದ್ಧದ ನಂತರ ಯಾವುದೇ ಯುದ್ಧ ನಡಿಬಾರದು, ಶಾಂತಿ ಸ್ಥಾಪನೆ ಆಗಬೇಕು ಅಂತ ರಚನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರ ಸಂಘದ ವಿಫಲತೆ ಕೂಡ ಎರಡನೇ ವಿಶ್ವಯುದ್ಧಕ್ಕೆ ಕಾರಣವಾಯಿತು. ಜರ್ಮನಿ, ಇಟಲಿ, ಜಪಾನ್ ಮುಂತಾದ ದೇಶಗಳು ರಾಷ್ಟ್ರ ಸಂಘವನ್ನು, ಲೀಗ್ ಆಫ್ ನೇಷನ್ಸ್ ಅನ್ನು ಕೇರೆ ಮಾಡಿಲ್ಲ. ಜಪಾನ್ ಅಂತೂ 1931ರಲ್ಲಿ ಚೀನಾದ ಮಂಚೂರಿಯಾ ಮೇಲೆ ದಾಳಿ ಮಾಡಿ ಅದರ ಮೇಲೆ ನಿಯಂತ್ರಣವನ್ನು ಸಾಧಿಸಿಬಿಡ್ತು. ಆಗ ಲೀಗ್ ಆಫ್ ನೇಷನ್ಸ್ ಏನೂ ಮಾಡಲಿಲ್ಲ. ಅಮೆರಿಕದಂಥ ಬಲಿಷ್ಠ ದೇಶವೇ ರಾಷ್ಟ್ರ ಸಂಘವನ್ನು ಸೇರಲೇ ಇಲ್ಲ. ಜಪಾನ್, ಇಟಲಿ, ಜರ್ಮನಿ, ಸ್ಪೇನ್ ಮುಂತಾದ ದೇಶಗಳು ಇದರ ಸದಸ್ಯರಾಗಿದ್ದರೂ ಕೂಡ ಬಳಿಕ ತಮ್ಮ ಸದಸ್ಯತ್ವವನ್ನು ವಾಪಸ್ ಪಡೆದವು. ಸೋವಿಯತ್ ಒಕ್ಕೂಟ ತಡವಾಗಿ ರಾಷ್ಟ್ರ ಸಂಘವನ್ನು ಸೇರಿದ್ರೂ ಕೂಡ ಫಿನ್ಲೆಂಡ್ ಮೇಲೆ ದಾಳಿ ಮಾಡಿದ ಪರಿಣಾಮ ರಷ್ಯಾವನ್ನು ಈ ಲೀಗ್ ಆಫ್ ನೇಷನ್ಸ್ನಿಂದ ಹೊರಹಾಕಲಾಯಿತು. ಜರ್ಮನಿ, ಇಟಲಿ, ಜಪಾನ್ ದೇಶಗಳು ಶಸ್ತ್ರಾಸ್ತ್ರಗಳ ಸಂಗ್ರಹದಲ್ಲಿ ತೊಡಗಿದ್ದರೂ ಕೂಡ ರಾಷ್ಟ್ರ ಸಂಘ, ಲೀಗ್ ಆಫ್ ನೇಷನ್ಸ್ ಏನೂ ಮಾಡೋಕ್ಕಾಗಲೇ ಇಲ್ಲ. ಇದನ್ನು ಕಂಡ ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕದಂತಹ ದೇಶಗಳು ತಾವು ಸಹ ಶಸ್ತ್ರಾಸ್ತ್ರ ಸಂಗ್ರಹಿಸೋಕೆ ಪೈಪೋಟಿಗೆ ಬಿದ್ವು. ಹೀಗೆ ಎಲ್ಲ ರಾಷ್ಟ್ರಗಳಿಗೂ ಲೀಗ್ ಆಫ್ ನೇಷನ್ಸ್ ಮೇಲಿನ ವಿಶ್ವಾಸ ಹೊರಟು ಹೋಯಿತು. ಇನ್ನು 1920-30ರ ಅವಧಿಯಲ್ಲಿ ವಿಶ್ವಾದ್ಯಂತ ಉಗ್ರ ರಾಷ್ಟ್ರೀಯತೆ, ಅಗ್ರೆಸಿವ್ ನ್ಯಾಷನಲಿಸಂ ಬೆಳೀತು. ನನ್ನ ದೇಶ, ನಮ್ಮ ದೇಶ ಅನ್ನೋ ಭಾವನೆ ಜಾಸ್ತಿ ಆಗ್ತಾ ಹೋಯಿತು. ದೇಶಕ್ಕಾಗಿ ತ್ಯಾಗ, ಬಲಿದಾನ, ಎಲ್ಲದಕ್ಕೂ ಸಿದ್ಧ ಅನ್ನೋ ಭಾವನೆ ಬೆಳೀತು. ಇದರಿಂದ ಒಂದು ದೇಶವನ್ನು ಕಂಡ್ರೆ ಮತ್ತೊಂದು ದೇಶಕ್ಕೆ ಆಗದ ಪರಿಸ್ಥಿತಿ ನಿರ್ಮಾಣ ಆಯಿತು. ದ್ವೇಷ, ಅಸೂಯೆ ದೇಶಗಳ ಮಧ್ಯೆ ತಾರಕಕ್ಕೇರ್ತು. ಸರ್ವಾಧಿಕಾರಿಗಳಿಗೂ ಇದೇ ಬೇಕಾಗಿತ್ತು. ಅವರು ಜನರಲ್ಲಿ ಯುದ್ಧೋತ್ಸಾಹ ಮೂಡಿಸುವ ಕೆಲಸವನ್ನು ಮಾಡಿದ್ರು. ಆ ಮೂಲಕ ತಮ್ಮ ಕುರ್ಚಿಯನ್ನು ಗಟ್ಟಿ ಮಾಡಿಕೊಳ್ಳೋಕೆ ಪ್ರಯತ್ನ ಪಟ್ಟರು. ಇಷ್ಟೆಲ್ಲ ಆಗಿದ್ದ ಸಮಯದಲ್ಲಿ ಅದೊಂದು ಘಟನೆ ನಡೆದು ಹೋಯಿತು. ಅದು 1939 ಸೆಪ್ಟೆಂಬರ್ 1. ಪೋಲೆಂಡ್ ಮೇಲೆ ಜರ್ಮನಿ ದಾಳಿ ಮಾಡಿಬಿಡ್ತು. ಎರಡನೇ ಮಹಾಯುದ್ಧಕ್ಕೆ ಇದೇ ತಕ್ಷಣದ ಕಾರಣವಾಯಿತು. ಜರ್ಮನಿ ಪೋಲೆಂಡ್ನ ಮೇಲೆ ದಾಳಿ ಯಾಕೆ ಮಾಡ್ತು ಅನ್ನೋದಕ್ಕೆ ಅಗೇನ್ ವರ್ಸೈಲ್ಸ್ ಒಪ್ಪಂದವೇ ಕಾರಣ. ಈ ವರ್ಸೈಲ್ಸ್ ಒಪ್ಪಂದದ ಪ್ರಕಾರ ಜರ್ಮನಿಯ ಕೆಲ ಭೂಭಾಗವನ್ನು ಪೋಲೆಂಡ್ ಪಡ್ಕೊಂಡ್ಬಿಟ್ಟಿತ್ತು. ಅದನ್ನು ವಾಪಸ್ ಕೊಡುವಂತೆ ಹಿಟ್ಲರ್ ಪೋಲೆಂಡ್ಗೆ ಹೇಳ್ದ. ಆದರೆ ಪೋಲೆಂಡ್ ಕೆಲ ರಾಷ್ಟ್ರಗಳ ಬೆಂಬಲ ಅದಕ್ಕಿದ್ದ ಕಾರಣಕ್ಕಾಗಿ ಹಿಟ್ಲರ್ ಆದೇಶವನ್ನು ತಿರಸ್ಕರಿಸ್ತು, ಆಗಲ್ಲ ಅಂತ ಹೇಳ್ತು. ಇದರಿಂದ ಸಿಟ್ಟಿಗೆದ್ದ ಅಡಾಲ್ಫ್ ಹಿಟ್ಲರ್ ಪೋಲೆಂಡ್ ಮೇಲೆ ದಾಳಿ ಮಾಡ್ದ. ಆಗ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಜರ್ಮನಿ ಮೇಲೆ ದಾಳಿ ಮಾಡಿದ್ವು. ನಂತರ ಹಿಟ್ಲರ್ನ ಸೇನೆ 1940ರ ಅವಧಿಯಲ್ಲಿ ನಾರ್ವೆ, ಡೆನ್ಮಾರ್ಕ್, ಹಾಲೆಂಡ್ ಮತ್ತು ಬೆಲ್ಜಿಯಂ, ನೆದರ್ಲ್ಯಾಂಡ್ಗಳನ್ನು ವಶಕ್ಕೆ ಪಡೆಯಿತು.
ನಾರ್ವೆಯಲ್ಲಿ ಬ್ರಿಟಿಷರು ಹೊಂದಿದ್ದ ಸೋಲು ಮತ್ತು ನಷ್ಟದಿಂದಾಗಿ ಆಗಿನ ಇಂಗ್ಲೆಂಡ್ ಪ್ರಧಾನಿ ಚೆಂಬರ್ಲಿನ್ ರಾಜೀನಾಮೆ ಕೊಟ್ಟರು. ನಂತರ ವಿನ್ಸ್ಟನ್ ಚರ್ಚಿಲ್ ಅಧಿಕಾರಕ್ಕೆ ಬಂದರು. ಬಳಿಕ ಫ್ರಾನ್ಸ್ ಕಡೆ ಗಮನ ಹರಿಸಿದ ಹಿಟ್ಲರ್ ಪ್ಯಾರಿಸ್ ಅನ್ನು ವಶಪಡಿಸಿಕೊಂಡ. 1940ರಲ್ಲಿ ಫ್ರಾನ್ಸ್ ಕೂಡ ಜರ್ಮನಿಗೆ ಶರಣಾಗ್ಬಿಡ್ತು. ಹಿಟ್ಲರ್ನ ಈ ಜಯಬೇರಿಗಳಿಂದಾಗಿ ಸ್ಫೂರ್ತಿ ಪಡೆದ ಇಟಲಿ ಜರ್ಮನಿಯ ಪಕ್ಷ ವಹಿಸಿ 1940ರ ಜೂನ್ನಲ್ಲಿ ದ್ವಿತೀಯ ಮಹಾಯುದ್ಧದಲ್ಲಿ ಭಾಗವಹಿಸಿಬಿಡ್ತು. ನಂತರ ಇಂಗ್ಲೆಂಡ್ ಕಡೆ ಮುಖ ಮಾಡಿದ ಹಿಟ್ಲರ್ ಸೇನೆ 1940ರ ಆಗಸ್ಟ್ನಿಂದ 1941ರ ಮೇವರೆಗೆ ಒಂದೇ ಸಮನೆ ಲಂಡನ್ ಮೇಲೆ ವೈಮಾನಿಕ ದಾಳಿ ನಡೆಸಿತು. ಇದು ಲಂಡನ್ ಕದನ ಅಂತಾನೆ ಫೇಮಸ್ ಆಯಿತು. ಇದರಲ್ಲಿ 40,000 ನಾಗರಿಕರು ಪ್ರಾಣವನ್ನು ಕಳ್ಕೊಂಡ್ರು. ಈ ವೇಳೆ ಭಾಷಣ ಮಾಡಿದ ಇಂಗ್ಲೆಂಡ್ ಪ್ರಧಾನಿ ವಯೋವೃದ್ಧರಾಗಿದ್ದರು. ಇಂಗ್ಲೆಂಡ್ ಪ್ರಧಾನಿ ಚರ್ಚಿಲ್ ಆದರೂ ಕೂಡ ಇವಾಗ ನಾಯಕತ್ವ ವಹಿಸೋಕೆ ನೀವೇ ಬೆಟರ್ ಅಂಥೇಳಿ ಅವ್ರನ್ನ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಚರ್ಚಿಲ್ರನ್ನ. ಭಾಷಣ ಮಾಡಿದ ಚರ್ಚಿಲ್ ವಿಶ್ವದ ರಕ್ಷಣೆಗಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಿ ಅಂತ ದೇಶದ ಜನತೆಗೆ ಕರೆ ಕೊಟ್ಟರು. ಚರ್ಚಿಲ್ ಭಾಷಣದಿಂದ ಇಂಗ್ಲೆಂಡ್ ಜನ ಯುದ್ಧೋತ್ಸಾಹಕ್ಕೆ ಒಳಗಾದರು. ಲಂಡನ್ ಯುದ್ಧದಲ್ಲಿ ಬ್ರಿಟಿಷರನ್ನ ಸೋಲಿಸಲು ಹಿಟ್ಲರ್ಗೆ ಆಗಿಲ್ಲ. ಫ್ರಾನ್ಸ್ನಂತೆ ಇಂಗ್ಲೆಂಡ್ ಶರಣಾಗುವಂತೆ ಮಾಡುವ ಹಿಟ್ಲರ್ನ ಆಸೆ ಕಮರಿ ಹೋಯಿತು. ಬ್ರಿಟಿಷರು 915 ಯುದ್ಧ ವಿಮಾನಗಳನ್ನು ಕಳ್ಕೊಂಡ್ರು ಈ ಕದನದಲ್ಲಿ. ಆದರೆ ಜರ್ಮನಿಯ 1700ಕ್ಕೂ ಅಧಿಕ ವಿಮಾನಗಳು ಧ್ವಂಸ ಆಯಿತು. ಬ್ರಿಟಿಷರು ಆ ರೀತಿ ಫೈಟ್ ಬ್ಯಾಕ್ ಮಾಡಿದ್ರು. ಬಳಿಕ 1941 ಜೂನ್ 22ನೇ ತಾರೀಕು ಅಡಾಲ್ಫ್ ಹಿಟ್ಲರ್ ಸೇನೆ ರಷ್ಯಾ ಮೇಲೆ ದಾಳಿ ಮಾಡೋಕೆ ಮುನ್ನುಗ್ತು. ಆಗ ಎಚ್ಚೆತ್ತ ರಷ್ಯಾ ಪ್ರಧಾನಿ ಜೋಸೆಫ್ ಸ್ಟಾಲಿನ್ ಇಂಗ್ಲೆಂಡ್ ಜೊತೆ ಸೈನಿಕ ಒಪ್ಪಂದವನ್ನು ಮಾಡಿಕೊಂಡ್ರು. ಜರ್ಮನ್ ಸೇನೆ ರಷ್ಯಾ ಒಳಗೆ ನುಗ್ತಾ ಇದ್ದ ಹಾಗೆ ರಕ್ಷಣಾ ಯುದ್ಧವನ್ನು ಕೈಗೊಂಡ ರಷ್ಯಾ ತಮ್ಮ ಕಾರ್ಖಾನೆ, ಸೇತುವೆ, ರೈಲ್ವೆ ಮಾರ್ಗಗಳನ್ನು ಬೆಳೆದ ಬೆಳೆಯನ್ನು ನಾಶ ಮಾಡಿ ಜರ್ಮನ್ರಿಗೆ ಏನೂ ಸಿಗದಂತೆ ಮಾಡಿಬಿಡ್ತು. ಜರ್ಮನ್ರು ಬಂದಾಗ ಏನೂ ಸಿಗದಂಗೆ ಮಾಡಿಬಿಡ್ತು. ಆರಂಭದಲ್ಲಿ ಹಿಟ್ಲರ್ ಸೇನೆ ಜಯವನ್ನು ಸಾಧಿಸ್ತು. ಆದರೆ ರಷ್ಯಾದ ಶೀತ ವಾತಾವರಣ, ಆಹಾರದ ಕೊರತೆ ಜರ್ಮನ್ ಸೇನೆಗೆ ದೊಡ್ಡ ಹಿನ್ನಡೆ ಉಂಟು ಮಾಡಿತು. ಜರ್ಮನಿಯ ಸೇನಾ ಬಲ 3 ಲಕ್ಷದಿಂದ 12,000ಕ್ಕೆ ಇಳಿದು ಹೋಯಿತು. ಈ ಮೂಲಕ ಜರ್ಮನಿಯ ಪತನ ಆರಂಭ ಆಯಿತು. ಆತ ಜರ್ಮನಿ ರಷ್ಯಾ ಮೇಲೆ ಹೋರಾಟ ನಡೆಸ್ತಾ ಇದ್ದಾಗಲೇ 1941ರ ಡಿಸೆಂಬರ್ 7ರ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಹವಾಯಿ ದ್ವೀಪದಲ್ಲಿದ್ದ ಅಮೆರಿಕದ ನೌಕಾನೆಲೆ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಿಢೀರಂತ ವೈಮಾನಿಕ ದಾಳಿ ಮಾಡಿತು. ಇದರಲ್ಲಿ ಅಮೆರಿಕದ 10 ಯುದ್ಧ ನೌಕೆಗಳು, 100 ವಿಮಾನಗಳು ಧ್ವಂಸವಾದವು. ಇದರಿಂದ ರೊಚ್ಚಿಗೆದ್ದ ಅಮೆರಿಕ ಮರುದಿನವೇ ಜಪಾನ್ ಮೇಲೆ ಯುದ್ಧವನ್ನು ಘೋಷಿಸಿಬಿಡ್ತು. ಆಗ ಜರ್ಮನಿ ಮತ್ತು ಇಟಲಿ ಅಮೆರಿಕ ವಿರುದ್ಧ ಯುದ್ಧವನ್ನು ಸಾರಿದ್ವು. ಪರಿಣಾಮ ಜಪಾನ್, ಜರ್ಮನಿ, ಇಟಲಿ 3 ದೇಶಗಳ ಮೇಲೆ ಅಮೆರಿಕ ಯುದ್ಧವನ್ನು ತೀವ್ರಗತಿಯಲ್ಲಿ ಮುಂದುವರೆಸಿತು. ಇದೆಲ್ಲದರ ನಡುವೆ ಮಿತ್ರ ರಾಷ್ಟ್ರಗಳ ಮೇಲೆ ಯುದ್ಧ ಸಾರಿದ ಇಟಲಿ ಅಲ್ಲಿದ್ದಂತಹ ಬ್ರಿಟಿಷ್ ವಸಾಹತು, ಈಜಿಪ್ಟ್ ಹಾಗೂ ಸುಯೆಸ್ ಕಾಲುವೆಗಳನ್ನು ವಶಪಡಿಸಿಕೊಳ್ಳೋಕೆ ಮುಂದಾಗುತ್ತೆ. 1941ರಿಂದ 1943ರವರೆಗೆ ಜಿದ್ದಿನ ಫೈಟ್ ನಡೆಯುತ್ತೆ. ಈ ವೇಳೆ ಬ್ರಿಟಿಷ್ ಮತ್ತು ಅಮೆರಿಕ ಸೇನೆಗಳು ಅಮೆರಿಕದ ಸೇನಾ ನಾಯಕ ಐಸೆನ್ ಹೋವರ್ ನೇತೃತ್ವದಲ್ಲಿ, ಮುಂದೆ ಅವರು ಅಮೆರಿಕದ ಪ್ರೆಸಿಡೆಂಟ್ ಆಗ್ತಾರೆ. ಐಸೆನ್ ಹೋವರ್ 1950-60ರ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಆಗ್ತಾರೆ ಐಸೆನ್ ಹೋವರ್. ಮುಂದೆ ಇವರು ಮಹಾಯುದ್ಧ ಆಗುವಂಥ ಸಂದರ್ಭದಲ್ಲಿ ಸೇನೆಯ ದಂಡನಾಯಕ ಆಗಿದ್ರು ಐಸೆನ್ ಹೋವರ್. ಅವರ ನೇತೃತ್ವದಲ್ಲಿ ಇಟಲಿ ಮೇಲೆ ದಾಳಿ ಮಾಡಿ ಸಿಸಿಲಿಯನ್ನು ವಶಪಡಿಸಿಕೊಳ್ಳಲಾಗುತ್ತೆ. ಬಳಿಕ ಇಟಲಿಯ ಗ್ರ್ಯಾಂಡ್ ಕೌನ್ಸಿಲ್ ಆಫ್ ಫ್ಯಾಸಿಸಮ್ ಮುಸೋಲಿನಿ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಪಾಸ್ ಮಾಡುತ್ತೆ. ಅದೇ ದಿನ ಇಟಲಿಯ ರಾಜನ ಆದೇಶದ ಮೇರೆಗೆ ಮುಸೋಲಿನಿಯನ್ನ ಪ್ರಧಾನಿ ಹುದ್ದೆಯಿಂದ ವಜಾ ಮಾಡಿ ಬಂಧಿಸಲಾಗುತ್ತೆ. ಬಳಿಕ ಮಿತ್ರ ರಾಷ್ಟ್ರಗಳಿಗೆ ಇಟಲಿ ಶರಣಾಗಲು ಮುಂದಾದಾಗ ಮುಸೋಲಿನಿ ರಕ್ಷಣೆಗೆ ಹಿಟ್ಲರ್ ಪಡೆ ಮುಂದಾಗುತ್ತೆ. ಮುಸೋಲಿನಿಗೆ ಉತ್ತರ ಇಟಲಿಯ ಸಣ್ಣ ಪ್ರದೇಶವೊಂದರ ಅಧಿಕಾರವನ್ನು ಕೊಡ್ತಾರೆ ಹಿಟ್ಲರ್. ಆದರೆ ಸೋಲಿನ ಅರಿವಾದ ಮುಸೋಲಿನಿ ತಮ್ಮ ಪತ್ನಿ ಜೊತೆ ಸ್ವಿಟ್ಜರ್ಲ್ಯಾಂಡ್ಗೆ ಪರಾರಿಯಾಗೋಕೆ ಪ್ರಯತ್ನ ಪಡ್ತಾರೆ. ಆಗ ಅವರನ್ನು ಹಿಡಿದು 1945ರ ಏಪ್ರಿಲ್ 28ನೇ ತಾರೀಕು ಗುಂಡಿಕ್ಕಿ ಕೊಲ್ಲಲಾಗುತ್ತೆ. ಬಳಿಕ ಅವರ ಮೃತದೇಹಗಳನ್ನು ಮಿಲಾನ್ಗೆ ತಂದು ತಲೆ ಕೆಳಗೆ ಮಾಡಿ ನೇತು ಹಾಕಲಾಗುತ್ತೆ. ಅಲ್ಲಿಗೆ ಇಟಲಿ ಸರ್ವಾಧಿಕಾರಿಯಾಗಿದ್ದ ಮುಸೋಲಿನಿ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಆತ ಜರ್ಮನಿಯ ದಕ್ಷಿಣ ಭಾಗದಲ್ಲಿ ಐಸೆನ್ ಹೋವರ್ ನೇತೃತ್ವದ ಅಮೆರಿಕ ಸೇನಾ ದಾಳಿಗೆ ಬೆದರಿದಂತ ಜರ್ಮನ್ ಸೇನೆ ಹಿಂದೆ ಸರಿಯುತ್ತೆ. ಜರ್ಮನ್ ವಶದಲ್ಲಿದ್ದ ಪ್ಯಾರಿಸ್, ಫ್ರಾನ್ಸ್ನ ಪ್ಯಾರಿಸ್ ಈಗ ಮುಕ್ತವಾಗುತ್ತೆ. ಬಳಿಕ ಬೆಲ್ಜಿಯಂ, ಹಾಲೆಂಡ್ ಅಂದರೆ ನೆದರ್ಲ್ಯಾಂಡ್, ಇಲ್ಲಿಂದ ಜರ್ಮನರು ಪಲಾಯನ ಮಾಡ್ತಾರೆ ಅಮೆರಿಕಕ್ಕೆ ಹೆದರಿ. ದಕ್ಷಿಣ ಜರ್ಮನಿಯ ಬಹುತೇಕ ಭಾಗ ಮಿತ್ರ ರಾಷ್ಟ್ರಗಳ ಪಾಲಾಗುತ್ತೆ. ಈ ಮಧ್ಯೆ ಬರ್ಲಿನ್ನಲ್ಲಿ ಯುದ್ಧ ನಡೀತಾ ಇದ್ದಾಗ ರಷ್ಯಾ ಸೇನೆ ಹಿಟ್ಲರ್ನನ್ನ ಸೆರೆ ಹಿಡಿಯಲು ಮುಂದಾಗುತ್ತೆ. ಇದನ್ನರಿತ ಹಿಟ್ಲರ್ ಏಪ್ರಿಲ್ 30, 1945ರಲ್ಲಿ ತಮ್ಮ ಪತ್ನಿ ಜೊತೆ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಆಘಾತಕಾರಿ ಅಂದರೆ
ಒಂದು ದಿನದ ಹಿಂದೆಯಷ್ಟೇ ಹಿಟ್ಲರ್ ತಮ್ಮ ಬಹುಕಾಲದ ಪ್ರೇಯಸಿ ಇವಾ ಬ್ರೌನ್ರನ್ನ ಮದುವೆಯಾಗಿರ್ತಾನೆ. ಈ ಮೂಲಕ ಮುಸೋಲಿನಿ ಅಂತ್ಯದ 2 ದಿನದ ಬಳಿಕ ಹಿಟ್ಲರ್ ಕತೆ ಕೂಡ ಆಗತ್ತೆ. ಏನೋ ಶತ್ರು ರಾಷ್ಟ್ರಗಳ ಬಣದಲ್ಲಿ ಉಳಿದಿದ್ದು ಜಪಾನ್ ಮಾತ್ರ. ಇಟಲಿ, ಜರ್ಮನಿ ಮಿತ್ರ ರಾಷ್ಟ್ರಗಳಿಗೆ ಶರಣಾದರೂ ಜಪಾನ್ ಮಾತ್ರ ಸೋಲೊಪ್ಪಿಕೊಳ್ಳೋಕೆ ರೆಡಿನೇ ಇರಲಿಲ್ಲ. ಅಮೆರಿಕ, ಇಂಗ್ಲೆಂಡ್ ಹಾಗೂ ಚೀನಾ ನಾಯಕರು 1945ರ ಜೂನ್ 26ನೇ ತಾರೀಕು ಜಪಾನ್ಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟರು. ಇದಕ್ಕೂ ಜಪಾನ್ ಕ್ಯಾರೆ ಅನ್ನಲಿಲ್ಲ. ಹೀಗಾಗಿ ಯುದ್ಧವನ್ನು ಬೇಗ ಮುಗಿಸಬೇಕು ಅಂದುಕೊಂಡ ಅಮೆರಿಕ ಅಧ್ಯಕ್ಷ ಟ್ರೂಮನ್ ಜಪಾನ್ ಮೇಲೆ ಅಣ್ವಸ್ತ್ರ ಪ್ರಯೋಗಕ್ಕೆ ನಿರ್ಧಾರ ಮಾಡ್ತಾರೆ. ಅದರಂತೆ 1945 ಆಗಸ್ಟ್ 6ನೇ ತಾರೀಕು ಅಮೆರಿಕ ವಾಯುಸೇನೆ ಜಪಾನ್ನ ಹಿರೋಶಿಮಾ ಮೇಲೆ ಒಂದು ಅಣ್ವಸ್ತ್ರವನ್ನು ಹಾಕತ್ತೆ. ಈ ಭೀಕರ ದಾಳಿಗೆ ಹಿರೋಶಿಮಾ ನಾಶವಾಗಿ ಹೋಗುತ್ತೆ. 84,000ಕ್ಕೂ ಅಧಿಕ ಜನ ಪ್ರಾಣವನ್ನ ಕಳ್ಕೊಳ್ತಾರೆ. ಆದರೂ ಜಪಾನ್ ಶರಣಾಗೋದಿಲ್ಲ. ಹೀಗಾಗಿ 3 ದಿನದ ಬಳಿಕ ಆಗಸ್ಟ್ 9ರಂದು ನಾಗಸಾಕಿ ಮೇಲೆ ಮತ್ತೊಂದು ಅಣ್ವಸ್ತ್ರವನ್ನು ಹಾಕಲಾಯಿತು. ಅಲ್ಲೂ ಕೂಡ 40,000ಕ್ಕೂ ಅಧಿಕ ಜನ ಮೃತಪಟ್ಟರು. ಅದಾಗಿ 5 ದಿನಗಳ ಬಳಿಕ ಜಪಾನ್ ಅಮೆರಿಕಕ್ಕೆ ಶರಣಾಯಿತು. ಈ ಮೂಲಕ 2ನೇ ಮಹಾಯುದ್ಧ ಕೂಡ ಅಂತ್ಯವಾಯಿತು. ಅಣ್ವಸ್ತ್ರದ ವಿಚಾರಕ್ಕೆ ಬಂದರೆ ಜಗತ್ತಿನಲ್ಲಿ ಮೊದಲ ಬಾರಿಗೆ ಒಂದು ದೇಶದ ವಿರುದ್ಧ ಅಣ್ವಸ್ತ್ರ ಪ್ರಯೋಗ ಆಗಿತ್ತು. ಈ ಜಪಾನ್ ಮೇಲೆ ಪ್ರಯೋಗ ಆದಾಗ ಅದೇ ಫಸ್ಟ್, ಅದೇ ಲಾಸ್ಟ್. ಅದಾದ ನಂತರ ಇದುವರೆಗೂ ಯಾವ ದೇಶದ ಮೇಲೂ ಕೂಡ ಯಾವುದೇ ರಾಷ್ಟ್ರ ಅಣ್ವಸ್ತ್ರವನ್ನು ಪ್ರಯೋಗ ಮಾಡಿಲ್ಲ. ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ ರಾಶಿ, ಆದರೆ ಯಾರೂ ಕೂಡ ಪ್ರಯೋಗ ಮಾಡೋಕೆ ಹೋಗಿಲ್ಲ. ಈ ರೀತಿ ಬರೋಬ್ಬರಿ 5 ವರ್ಷ 10 ತಿಂಗಳು ನಡೆದ 2ನೇ ಮಹಾಯುದ್ಧದಲ್ಲಿ 1 ಕೋಟಿಗೂ ಅಧಿಕ ಸೈನಿಕರು ಮೃತಪಟ್ಟರು. 2.5 ಕೋಟಿಗೂ ಅಧಿಕ ಜನ ಹಸಿವಿನಿಂದ ಪ್ರಾಣ ಕಳ್ಕೊಂಡ್ರು. ಹಿರೋಶಿಮಾ ಮತ್ತು ನಾಗಸಾಕಿ ಮೇಲಿನ ಅಣುದಾಳಿಯಿಂದ 1.5 ಕೋಟಿ ಜಪಾನ್ ನಾಗರಿಕರು ಮೃತಪಟ್ಟರು. 1.5 ಕೋಟಿ ಜಪಾನಿಯರು ಮೃತಪಟ್ಟರು ಅಣ್ವಸ್ತ್ರ ದಾಳಿಯಿಂದ. ಈ ಭಯಾನಕವಾದಂತಹ ಯುದ್ಧದಿಂದ ಅಮೆರಿಕ ಮತ್ತು ರಷ್ಯಾ ದೇಶಗಳು ಶಕ್ತಿಶಾಲಿ ರಾಷ್ಟ್ರಗಳಾಗಿ ಏಳಿಗೆ ಹೊಂದಿದ್ವು. ಮತ್ತೊಂದು ಕಡೆ ಬ್ರಿಟನ್ ಮತ್ತು ಫ್ರಾನ್ಸ್ ತಮ್ಮ ಸ್ಥಾನಮಾನವನ್ನು ಕಳ್ಕೊಂಡು ಜಾಗತಿಕವಾಗಿ ದುರ್ಬಲ ಆಗ್ತಾ ಹೋದ್ವು. ಬ್ರಿಟನ್ ಕತೆ ಏನಾಯಿತು ಅಂತ ಹೇಳಿದ್ರೆ, ಬ್ರಿಟನ್ ಚಿಕ್ಕ ದೇಶ, ಆದರೆ ಜಗತ್ತಿನಾದ್ಯಂತ ವಸಾಹತುಗಳನ್ನು ಮಾಡಿಕೊಂಡು ಸೂರ್ಯ ಮುಳುಗದ ಸಾಮ್ರಾಜ್ಯ ಆಗಿತ್ತಲ್ಲ, ಅಲ್ಲೆಲ್ಲ ಕಡೆ ಸ್ವಾತಂತ್ರ್ಯಕ್ಕೋಸ್ಕರ ಕಿಚ್ಚು ಮೊಳಗೋಕೆ ಶುರುವಾಯಿತು. ಒಂದೊಂದೇ ದೇಶಗಳು ಸ್ವತಂತ್ರ ಆಗ್ತಾ ಬಂದವು, ಭಾರತವೂ ಸೇರಿದಂತೆ. ಹೀಗಾಗಿ ಬ್ರಿಟನ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಹೋಗಿ ಒಂದು ಸಣ್ಣ ತುಂಡಾಯಿತು, ಸಣ್ಣ ದೇಶ ಆಗೋಯಿತು ಬ್ರಿಟನ್. ಶತ್ರು ರಾಷ್ಟ್ರಗಳಾದ ಜರ್ಮನಿ, ಇಟಲಿ ಮತ್ತು ಜಪಾನ್ಗೆ ಸಾಕಷ್ಟು ಹಾನಿಯಾಯಿತು. ಈ ಯುದ್ಧದ ಬಳಿಕ ಏಷ್ಯಾ, ಆಫ್ರಿಕಾ ಖಂಡಗಳಲ್ಲಿ ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಇದರ ಪರಿಣಾಮ ವಸಾಹತುಶಾಹಿ ಅಂತ್ಯವಾಗಿ ಹಲವು ದೇಶಗಳು ಸ್ವಾತಂತ್ರ್ಯವನ್ನು ಪಡೆದವು. ಭಾರತ, ಪಾಕ್, ಶ್ರೀಲಂಕಾ, ಇಂಡೋನೇಷ್ಯಾ, ಬರ್ಮಾ, ಇರಾಕ್, ಇರಾನ್ ಹೀಗೆ ಸಾಕಷ್ಟು ದೇಶಗಳು ಸ್ವತಂತ್ರ ಆದವು. 2ನೇ ಮಹಾಯುದ್ಧದ ನಂತರ ಪ್ರಪಂಚದಾದ್ಯಂತ ಆರ್ಥಿಕ ಮುಗ್ಗಟ್ಟು ಉಂಟಾಯಿತು. ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರಿತು. ಎಲ್ಲ ದೇಶಗಳಲ್ಲೂ ಹಣದುಬ್ಬರ ಉಂಟಾಯಿತು. ಪೆಟ್ರೋಲ್, ಸೀಮೆಎಣ್ಣೆ, ಉಪ್ಪು, ಸಿಮೆಂಟ್ ಮುಂತಾದ ವಸ್ತುಗಳ ಕೊರತೆ ಉಂಟಾಯಿತು. ಇನ್ನು ಭವಿಷ್ಯದಲ್ಲಿ ಪರ್ಮನೆಂಟ್ ಆಗಿ ಶಾಂತಿ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂತು. 1945ರ ಅಕ್ಟೋಬರ್ 24ನೇ ತಾರೀಕು 51 ರಾಷ್ಟ್ರಗಳು ಸಹಿ ಹಾಕೋ ಮೂಲಕ ಅಧಿಕೃತವಾಗಿ ಯುನೈಟೆಡ್ ನೇಷನ್ಸ್ ಅಸ್ತಿತ್ವಕ್ಕೆ ಬಂತು. ಆದರೆ ಅದು ತನ್ನ ಉದ್ದೇಶವನ್ನು ನಿಜವಾಗ್ಲೂ ಕೂಡ ಈಡೇರಿಕೆ ಆಗ್ತಿದೆಯಾ? ವಿಶ್ವಸಂಸ್ಥೆಯ ಸ್ಥಾಪನೆ ಉದ್ದೇಶ ನಿಜವಾಗ್ಲೂ ಕೂಡ ಸರ್ವ್ ಆಗ್ತಿದೆಯಾ ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಯಾಕಂದರೆ ವಿಶ್ವಸಂಸ್ಥೆ ಈ ಚೀನಾ, ಅಮೆರಿಕ, ರಷ್ಯಾ ಈ ಪ್ರಭಾವಿ ರಾಷ್ಟ್ರಗಳು ಹೇಳಿದಂಗೆ ಕೇಳಿಕೊಂಡು ಕುಣಿಯುವಂತಹ ಕೈಗೊಂಬೆ ರೀತಿಯೇ ವರ್ತನೆ ಮಾಡ್ತಾ ಇದೆ. ಇನ್ನೂ ಕೂಡ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಮಾಡೋಕ್ಕೆ ಬಿಡ್ತಾನೆ ಇಲ್ಲ. 3-4-5 ದೇಶಗಳು ಸೇರಿಕೊಂಡು ಭದ್ರತಾ ಮಂಡಳಿ ಅಂತ ಮಾಡ್ಕೊಂಡಿದ್ದಾರೆ. ಇಡೀ ಜಗತ್ತಿನ ಮೇಲೆ ತಮ್ಮ ನಿರ್ಧಾರವನ್ನು ಹೇರ್ತಾ ಇದ್ದಾರೆ. ಹೀಗಾಗಿ ಭಾರತ ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಆಗಬೇಕು. ಭಾರತದಂತಹ ವಿಶ್ವದಲ್ಲಿ ಪ್ರಮುಖ ಪಾತ್ರ ನಿಭಾಯಿಸ್ತಿರುವ ರಾಷ್ಟ್ರಗಳಿಗೆ ಅಲ್ಲಿ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಭಾರತ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಇನ್ನು 2ನೇ ಮಹಾಯುದ್ಧದಲ್ಲಿ ಕಡೆ ತನಕ ಹೋರಾಡಿದ್ದು ಜಪಾನ್ ಸೇನೆಯ ಗುಪ್ತಚರ ಅಧಿಕಾರಿ ಹಿರೋ ಒನೋಡಾ ಅನ್ನೋರು. ಇವರು 1945ರಲ್ಲಿ ಜಪಾನ್ ಸೋತ್ರೂ ಶರಣಾಗಲೇ ಇಲ್ಲ. ಮೆಂಟಲಿ ಯುದ್ಧದೊಳಗೇ ಮುಳುಗಿ ಹೋಗಿದ್ದಂಥ ಒನೋಡಾಗೆ ವಾರ್ ಮುಗಿದು ಹೋಗಿದೆ ಅನ್ನೋದೇ ಗೊತ್ತಾಗಿರಲಿಲ್ಲ. 3 ದಶಕದ ನಂತರ ಇವರಿಗೆ ಗೊತ್ತಾಯ್ತಂತೆ ನಮಗೆ ಯುದ್ಧ ಮುಗಿದು ಹೋಗಿದೆ ಅಂತೇಳಿ. ಫಿಲಿಪೀನ್ಸ್ನಲ್ಲಿದ್ದ ಇವರನ್ನು 1974ರಲ್ಲಿ ಕರ್ತವ್ಯದಿಂದ ಮುಕ್ತಗೊಳಿಸಲಾಯಿತು. ಈ ಮನುಷ್ಯ ಯಾವ ಪರಿ ಸೈಕೋ ಆಗಿ ಹೋಗಿದ್ರು ಅಂತ ಹೇಳಿದ್ರೆ, ಯುದ್ಧ 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 ಅಂಥೇಳಿ ಯುದ್ಧ ಮುಗಿದು 30 ವರ್ಷ ಆದ್ರೂ ನಾನೇನೋ ಮಾಡ್ತಾ ಇದ್ದೀನಿ ಅಂಥೇಳಿ ಓಡಾಡ್ತಿದ್ರು. 2ನೇ ಮಹಾಯುದ್ಧ ಅಂತ್ಯವಾಗಿ 7 ದಶಕಗಳೇ ಕಳೆದು ಹೋಗಿದೆ. ಆದರೂ ಕೂಡ ರಷ್ಯಾ ಮತ್ತು ಜಪಾನ್ ನಡುವೆ ಈಗಲೂ ಯುದ್ಧ ನಡೀತಾನೆ ಇದೆ. ಪೆಸಿಫಿಕ್ ಸಾಗರದಲ್ಲಿರುವ ಕುರಿಲ್ ದ್ವೀಪಕ್ಕಾಗಿ 2 ದೇಶಗಳ ನಡುವೆ ಸಂಘರ್ಷ ಇನ್ನೂ ಕೂಡ ನಡೀತಾ ಇದೆ. ಇನ್ನು ಅಮೆರಿಕದ ಬೈಸಿಕಲ್ ಅನ್ನುವಂತಹ ಪ್ಲೇಯಿಂಗ್ ಕಾರ್ಡ್ ಕಂಪನಿ ವಿಶೇಷವಾದ ಕಾರ್ಡ್ ತಯಾರಿಸಿತು. ಈ ಕಾರ್ಡ್ಗಳನ್ನು ನೀರಿನಲ್ಲಿ ನೆನೆಸಿಟ್ರೆ ಯುದ್ಧ ಕೈದಿಗಳು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ತೋರಿಸ್ತಾ ಇತ್ತು. ಇದನ್ನು ಹೆಚ್ಚು ಉಪಯೋಗಕ್ಕೆ ಪಡೆದಿದ್ದು ಜರ್ಮನಿಯ ಯುದ್ಧ ಕೈದಿಗಳು.
ಎರಡನೇ ಮಹಾಯುದ್ಧದ ಸಮಯದಲ್ಲಿ ವಿಮಾನ ಅಪಘಾತವೊಂದರಲ್ಲಿ ಅಮೆರಿಕದ 9 ಸಿಬ್ಬಂದಿ ಬದುಕುಳಿದ್ರು. ಆದರೆ 8 ಜನ ಜಪಾನಿಯರಿಂದ ಸೆರೆ ಹಿಡಿಯಲ್ಪಟ್ಟರು. ಬಳಿಕ ಅವರನ್ನು ತಿನ್ನಲಾಯಿತು ಅಂತ ಹೇಳಲಾಗುತ್ತೆ. ಮನುಷ್ಯರನ್ನ ತಿನ್ನಲಾಯಿತು ಅಂತ ಹೇಳಲಾಗುತ್ತೆ. ಉಳಿದಿದ್ದು ಜಾರ್ಜ್ H.W. ಬುಷ್ ಮಾತ್ರ. ಅವರನ್ನು ಅಮೆರಿಕದ ಜಲಾಂತರ್ಗಾಮಿ ನೌಕೆ ಬಚಾವ್ ಮಾಡಿತು. ಮುಂದೆ ಅದೇ ಜಾರ್ಜ್ H.W. ಬುಷ್ ಅಮೆರಿಕದ ಅಧ್ಯಕ್ಷರಾದರು. ಜಾರ್ಜ್ H.W. ಮಗ ಜಾರ್ಜ್ W. ಬುಷ್ ಕೂಡ ನಂತರ 2 ಸಲ ಅಧ್ಯಕ್ಷರಾದರು. ಬ್ರಿಟಿಷ್ ಅಧಿಕಾರಿ ಆಡ್ರಿಯನ್ ಕಾಟನ್ ಡಿ ವಿಯಾಟ್ ಅನ್ನೋರ ಲಕ್ ತುಂಬ ಚೆನ್ನಾಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಮೊದಲ ವಿಶ್ವಯುದ್ಧ ಮತ್ತು ಎರಡನೇ ವಿಶ್ವಯುದ್ಧದಲ್ಲಿ ಹೋರಾಡಿ ಇವರ ಮುಖ, ಕಾಲು, ತಲೆ, ಕಿವಿ ಹೀಗೆ ಹಲವು ಕಡೆ ಗುಂಡು ತಾಗಿ ಸಾಕಷ್ಟು ಗಾಯಗಳಾದವು. ಆದರೂ ಬದುಕುಳಿದ್ರು. ಒಂದ್ಸಲ ವಿಮಾನ ಅಪಘಾತ ಉಂಟಾಗಿ ಬದುಕುಳಿದ್ರು. ಯುದ್ಧ ಕೈದಿಗಳ ಕ್ಯಾಂಪ್ನಿಂದ ತಪ್ಪಿಸಿಕೊಂಡು ಬಚಾವಾದರು. ಇನ್ನು ಯುದ್ಧ ಸಂದರ್ಭದಲ್ಲಿ ತಮ್ಮ ಸೇನೆ ದೊಡ್ಡದಾಗಿದೆ ಅಂತ ತೋರಿಸಿಕೊಳ್ಳೋಕೆ ಅಮೆರಿಕನ್ನರು ನಕಲಿ ಟ್ಯಾಂಕ್ ಮತ್ತು ರೆಕಾರ್ಡ್ ಮಾಡಿದ್ದ ಶಬ್ದಗಳನ್ನು ಬಳಸಿದ್ರು. ಜರ್ಮನಿ ಸೇನೆಗೆ ಮೋಸ ಮಾಡೋದು ಇದರ ಉದ್ದೇಶ ಆಗಿತ್ತು. ಇದನ್ನ ಘೋಸ್ಟ್ ಸೇನೆ, ಭೂತದ ಸೇನೆ ಅಂತಾನೆ ಕರೆಯಲಾಗುತ್ತೆ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನ್ ವಿಜ್ಞಾನಿಗಳು ಬಾಹ್ಯಾಕಾಶದಲ್ಲಿ ಕನ್ನಡಿಯನ್ನು ಹಾಕುವ ಸಾಧ್ಯತೆ ಬಗ್ಗೆ ಸಂಶೋಧನೆ ಕೂಡ ನಡೆಸಿದ್ರು. ಇದನ್ನ ಸನ್ ಗನ್ ಕಾನ್ಸೆಪ್ಟ್ ಅಂತ ಕರೆಯಲಾಗುತ್ತೆ. ಈ ಮೂಲಕ ಆಕಾಶದಲ್ಲಿ ಕನ್ನಡಿ ಇಟ್ಟು ಮಿತ್ರ ರಾಷ್ಟ್ರಗಳ ನಗರಗಳನ್ನು ಸುಟ್ಟು ಹಾಕಬಹುದು, ಶಾಖ ಬಿಟ್ಟು ಬೆಳಕು ಬಿಟ್ಟು ಅನ್ನೋದು ಅವರ ಪ್ಲಾನ್ ಆಗಿತ್ತು. ಆದರೆ ಈ ಯೋಜನೆ ಪೂರ್ಣಗೊಳ್ಳೋಕೆ 50ರಿಂದ 100 ವರ್ಷ ಬೇಕಾಗಬಹುದು ಅಂತ ಬಳಿಕ ಅದನ್ನು ಕೈ ಬಿಡಲಾಯಿತು. ಮತ್ತೊಂದು ಕುತೂಹಲಕಾರಿ ಸಂಗತಿ ಅಂದರೆ ಜಪಾನ್ ವಾಯು ದಾಳಿಯಿಂದ ತಪ್ಪಿಸುವ ಉದ್ದೇಶದಿಂದ ತಾಜ್ ಮಹಲ್ ಮೇಲೆ ಅಂದಿನ ಬ್ರಿಟಿಷ್ ಭಾರತ ಸರ್ಕಾರ ಬಿದಿರುಗಳನ್ನು ಜೋಡಿಸಿತ್ತು. ತಾಜ್ ಮಹಲ್ ರೂಪವನ್ನು ಬದಲಾಯಿಸಕ್ಕೆ. ಅವರ ಆಕಾಶದಿಂದ ಬಂದಾಗ ತಾಜ್ ಮಹಲ್ ರೀತಿ ಕಾಣಿಸದೇ ಇರಲಿ ಅಂತ ಹೇಳಿ ಆ ರೀತಿ ಮಾಡಲಾಗಿತ್ತು. ಇದೇ ಕಾನ್ಸೆಪ್ಟ್ ಅನ್ನ 1971ರಲ್ಲಿ ಭಾರತ ಪಾಕ್ ಯುದ್ಧದ ವೇಳೆ ಕೂಡ ಬಳಕೆ ಮಾಡಲಾಗಿತ್ತು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮಿತ್ರ ರಾಷ್ಟ್ರಗಳ ಪರವಾಗೂ ಇರಲಿಲ್ಲ, ಶತ್ರು ರಾಷ್ಟ್ರಗಳ ಪರವಾಗಿರಲಿಲ್ಲ, ತಟಸ್ಥ ಆಗಿತ್ತು. ಹೀಗಾಗಿ ಸಾವಿರಾರು ಜನ ತಾವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಸೇಫ್ ಆಗಿಡೋಕೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಠೇವಣಿ ಇಡೋಕೆ ಶುರು ಮಾಡಿದ್ರು. ಸ್ವಿಸ್ ಬ್ಯಾಂಕ್ ಕಾನ್ಸೆಪ್ಟ್. ಯುದ್ಧದ ಸಮಯದಲ್ಲಿ ಅವರು ಮೃತಪಟ್ಟರು ಕೂಡ ಆ ಹಣವನ್ನು ಅವರ ಸಂಬಂಧಿಕರಿಗೆ ಕೊಡಲೇ ಇಲ್ಲ ಸ್ವಿಸ್ ಬ್ಯಾಂಕ್ನವರು. ಈ ಹಣ ಕೊನೆಗೆ ಜರ್ಮನಿ ಸೇರಿತು. ಜರ್ಮನರಂತೂ ಆಗಾಗ ಸ್ವಿಸ್ ಬ್ಯಾಂಕ್ಗಳಲ್ಲಿ ಚಿನ್ನವನ್ನು ಇಟ್ಟು ಹಣವನ್ನು ಪಡೆದ್ರು. ಇವತ್ತಿಗೂ ಕೂಡ ಸ್ವಿಸ್ ಬ್ಯಾಂಕ್ ಬಗ್ಗೆ ಆಗಾಗ ಚರ್ಚೆ ಆಗ್ತಿರುತ್ತೆ. ಟ್ಯಾಕ್ಸ್ ಕಳ್ತನ ಮಾಡೋಕ್ಕೋಸ್ಕರ ಅಲ್ಲಿ ಠೇವಣಿ ಇಟ್ಟಿದ್ದಾರೆ ಅಂಥೇಳಿ ಆರೋಪವನ್ನು ಮಾಡಲಾಗುತ್ತೆ. ಸ್ವಿಸ್ ಬ್ಯಾಂಕ್ ಹಣವನ್ನು ಭಾರತಕ್ಕೆ ವಾಪಸ್ ತರಬೇಕು ಅಂತ ಆಗ್ರಹವನ್ನು ಮಾಡಲಾಗುತ್ತೆ. ಇದು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲೇ ಶುರುವಾಗಿತ್ತು. ಜರ್ಮನಿಯಲ್ಲಿ ಈಗಲೂ ಕೂಡ ಎರಡನೇ ವಿಶ್ವಯುದ್ಧದ ಸಮಯದ ಸಾವಿರಾರು ಸ್ಫೋಟಕಗಳು ಪತ್ತೆಯಾಗ್ತಿರುತ್ತೆ. ಅವುಗಳನ್ನು ಡಿಫ್ಯೂಸ್ ಮಾಡಲಾಗ್ತಾ ಇರುತ್ತೆ. ಎರಡನೇ ಮಹಾಯುದ್ಧ ನಡೆಯುತ್ತೆ ಅಂತ ಫ್ರೆಂಚ್ ಮಾರ್ಷಲ್ ಫರ್ಡಿನಾಂಡ್ ಫೋಚ್ ಮೊದಲ ಮಹಾಯುದ್ಧದ ಅಂತ್ಯವಾದ ನಂತರ ಏರ್ಪಟ್ಟ ವರ್ಸೇಲ್ಸ್ ಒಪ್ಪಂದದ ವೇಳೆನೇ ಹೇಳಿದರು. ಅವರೇನು ಹೇಳಿದರು? ಇದು ಶಾಂತಿ ಅಲ್ಲ, ಇದು 20 ವರ್ಷಗಳ ಕದನ ವಿರಾಮ ಅಷ್ಟೇ. ಸರಿಯಾಗಿ 20 ವರ್ಷಗಳ ಬಳಿಕ ಮತ್ತೆ ದೊಡ್ಡ ಮಹಾಯುದ್ಧ ಆಗುತ್ತೆ ಅಂತ ಹೇಳಿದರು. ಸರಿಯಾಗಿ 20 ವರ್ಷ 65 ದಿನಗಳ ನಂತರ ಎರಡನೇ ಮಹಾಯುದ್ಧ ಆರಂಭ ಆಗಿತ್ತು. ಈ ಫರ್ಡಿನಾಂಡ್ ಹೇಳಿದ ಹಾಗೇನೆ. ಆಶ್ಚರ್ಯಕರ ಸಂಗತಿ ಅಂದರೆ ಯುದ್ಧದ ಸಂದರ್ಭದಲ್ಲಿ ನೌಕಾಪಡೆ ಮತ್ತು ಭೂಸೇನೆಗೆ ಹೆಚ್ಚು ಜನರನ್ನ ಸೇರಿಸುವ ಬದಲಾಗಿ ಬ್ರಿಟನ್ ಸರ್ಕಾರ ಏನು ಮಾಡ್ತು ಅಂದರೆ ವಿಮಾನ ತಯಾರಿಕೆಗೆ ಹೆಚ್ಚು ಜನರನ್ನು ಬಳಸ್ತು. ಇದರ ಪರಿಣಾಮ ಸುಮಾರು 750 ಯುದ್ಧ ವಿಮಾನಗಳನ್ನು ಹೊಂದಿದ್ದ ಬ್ರಿಟನ್ 1.5 ಲಕ್ಷ ಯುದ್ಧ ವಿಮಾನಗಳನ್ನು ರೆಡಿ ಮಾಡಿಬಿಡ್ತು ಆ ಸಂದರ್ಭದಲ್ಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಎರಡನೇ ಮಹಾಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನು, ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ. ಮಹಾಯುದ್ಧ 1ಕ್ಕೆ ಸಂಬಂಧಪಟ್ಟ ಹಾಗೆ, 1ನೇ ವಿಶ್ವಯುದ್ಧಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ನಾವು ಮಹಾಯುದ್ಧ ಭಾಗ 1 ಅಂತ ಒಂದು ಪ್ರತ್ಯೇಕ ವಿಡಿಯೋವನ್ನು ಮಾಡಿದ್ದೀವಿ. ಅದನ್ನು ಕೂಡ ನೀವು ಗಮನಿಸಬಹುದು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸ್ನೇಹಿತರೆ, ವೃತ್ತಿಪರ ಪತ್ರಕರ್ತರ ತಂಡವೊಂದು ಅತಿ ದೊಡ್ಡ ರಿಸ್ಕ್ ತೆಗೆದುಕೊಂಡು ಪತ್ರಿಕೋದ್ಯಮದ ಹೊಸ ಪ್ರಯೋಗಕ್ಕೆ ಕೈ ಹಾಕಿದೆ. ಆ ಪ್ರಯೋಗವೇ mastmaga.com. ನಮ್ಮ ಪತ್ರಿಕೋದ್ಯಮಕ್ಕೆ ರಾಜಕಾರಣ ಹಾಗೂ ಐಡಿಯಾಲಜಿಗಳ ಸೋಂಕಿಲ್ಲ, ದೊಡ್ಡ ಉದ್ಯಮದ ಬೆಂಬಲವೂ ಇಲ್ಲ. ನಮ್ಮ ನಿಷ್ಪಕ್ಷಪಾತ ಪತ್ರಿಕೋದ್ಯಮವನ್ನ ಕನ್ನಡಿಗರಾದ ನೀವು ಮೆಚ್ಚಿದ್ದೀರಿ. ನಮ್ಮ ಈ ಕಾರ್ಯ ಹೀಗೆ ಮುಂದುವರಿಯಲು ಮತ್ತಷ್ಟು ಉತ್ತಮಗೊಳ್ಳಲು ನಿಮ್ಮ ಬೆಂಬಲ ಬೇಕು. ನೀವು ಜಾಯಿನ್ ಆಪ್ಷನ್ ಮೂಲಕ 59 ರೂಪಾಯಿಯಿಂದ ಆರಂಭವಾಗಿ ನಿಮಗೆ ಸಾಧ್ಯವಾದಷ್ಟು ನೆರವು ನೀಡಬಹುದು. ಚಾನಲ್ ಹೋಮ್ ಪೇಜ್ನಲ್ಲಿ, ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಜಾಯಿನ್ ಆಪ್ಷನ್ ಲಿಂಕ್ ಲಭ್ಯವಿದೆ. ಯಾರಿಗೆ ಸಾಧ್ಯವೋ ಅವರು ಮಾಡಬಹುದು. ಸಾಧ್ಯವಾಗದಿದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪತ್ರಿಕೋದ್ಯಮದ ಈ ಹೊಸ ಪ್ರಯೋಗದ ಬಗ್ಗೆ ಎಲ್ಲರಿಗೂ ತಿಳಿಸಿ. ಇದು ಕೂಡ ನೀವು ನಮಗೆ ನೀಡೋ ದೊಡ್ಡ ಬೆಂಬಲವೆಂದೇ ನಾವು ನಂಬಿದ್ದೇವೆ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ mastmaga.com, ನಿಷ್ಪಕ್ಷಪಾತ ಮಾಹಿತಿಗಾಗಿ.